ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಗಾನ ಗಣಪತಿ. ಇವತ್ತೊಂದು ದೌಡ್ ಕುಚ್ಚು ಇರುವಂತ ಡಿಸೈನ್ನ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ತುಂಬಾನೇ ಚೆನ್ನಾಗಿದೆ ಡಿಸೈನು. ಅದಕ್ಕೆ ಸ್ಮಾಲ್ ಬೀಡ್ 2 ಕಲರ್ ದಾರ ತಗೊಂಡಿದ್ದೀನಿ. ಸ್ಯಾಂಪಲ್ ಪೀಸ್ ಇದರಲ್ಲಿ ಮಾಡ್ತೀನಿ 10 ಅಥವಾ 11 ನಂಬರ್ ನೀಡಲ್. ಇಷ್ಟಿದ್ರೆ ಸಾಕಾಗುತ್ತೆ. ಶುರು ಮಾಡೋಣ. ಶುರು ಮಾಡೋದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ವಿಡಿಯೋಸ್ ನೋಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೆ ವಿಡಿಯೋಸ್ ಇಷ್ಟ ಆದರೆ ಲೈಕ್ ಕೊಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಈಗ ಶುರು ಮಾಡ್ತೀನಿ. ಮೊದಲಿಗೆ ಲಾಕ್ ಮಾಡ್ಕೊಳ್ತೀನಿ. ಇದಕ್ಕೆ 6 ಎಳೆ ದಾರ ತಗೋಬೇಕು. ಅಲ್ಲಿಂದ 5 ಚೈನ್ 1 2 3 4 5. ಮೊದಲಿಗೆ ನಾನು 5 ಚೈನ್ ತಗೊಳ್ತೀನಿ. ಎಲ್ಲಿ ಬರುತ್ತೆ ಅಲ್ಲಿಗೆ ಕರೆಕ್ಟಾಗಿ ಲಾಕ್ ಮಾಡ್ಕೋಬೇಕು. ಅಲ್ಲಿಂದ ಇನ್ನೆಲ್ಲ 4 ಚೈನ್ ತಗೊಂಡ್ರೆ ಸಾಕು. 1 2 3 4 ಎಲ್ಲಿ ಬರುತ್ತೆ ಅಲ್ಲಿಗೆ ಲಾಕ್. ಇನ್ನು ಫಸ್ಟ್ ಮಾತ್ರ 5 ಚೈನ್, ಇನ್ನೆಲ್ಲ 4 ಚೈನ್ ಕೊನೆವರೆಗೂ. ಸರಿ, ಕೊನೆವರೆಗೂ 5 ಚೈನ್ ತಗೊಂಡ್ರೆ ಆಯ್ತು. 1 2 3 4 ಎಲ್ಲಿ ಬರುತ್ತೆ ಅಲ್ಲಿಗೆ ಲಾಕ್. ಮತ್ತೆ 4 ಚೈನ್ 1 2 3 4 ಎಲ್ಲಿ ಬರುತ್ತೆ ಅಲ್ಲಿಗೆ ಲಾಕ್. ಮತ್ತೆ 4 ಚೈನ್ 1 2 3 4 ಎಲ್ಲಿ ಬರುತ್ತೆ ಅಲ್ಲಿಗೆ ಲಾಕ್. ಹೀಗೇನೆ ಕಂಪ್ಲೀಟ್ ಮಾಡ್ಕೊಳ್ತೀನಿ ಫಸ್ಟ್ ಸ್ಟೆಪ್. ಈಗ ನಾನು ಬೇಸ್ ಲೈನ್ ಕಂಪ್ಲೀಟ್ ಮಾಡ್ಕೊಳ್ತೀನಿ. ಸ್ಯಾಂಪಲ್ ಪೀಸ್ ಆಗಿರೋದ್ರಿಂದ ನಾನು ಇಷ್ಟಕ್ಕೆ ಕಂಪ್ಲೀಟ್ ಮಾಡ್ತೀನಿ. ಅಲ್ಲಿಂದ 2 ಚೈನ್ ಎಕ್ಸ್ಟ್ರಾ ಹಾಕೊಂಡು ದಾರಾನ ಕಟ್ ಮಾಡಿಕೊಂಡು ದಾರ ನೀಡಲಿಂದ ಎಳ್ಕೊಳ್ತೀನಿ. ಈಗ ಲಾಕ್ ಆಗಿದೆ. ಈ ತರ ಬರುತ್ತೆ. ಈಗ ಇನ್ನೊಂದು ಕಲರ್ ದಾರ ತಗೊಂಡಿದ್ದೀನಿ. ಲಾಕ್ ಮಾಡಿದ್ದೆ ಅಲ್ವಾ, ಅಲ್ಲಿಂದ ಮತ್ತೆ ಲಾಕ್ ಮಾಡ್ಕೊಳ್ತೀನಿ. ಲಾಕ್ ಮಾಡಿಕೊಂಡು ಚೈನ್ ಹಾಕ್ತೀನಿ. 1 2 3 4 5 6 7 ಚೈನ್ ಹಾಕಿ ಇಲ್ಲಿ ಲಾಕ್ ಮೇಲೆ ಲಾಕ್ ಮಾಡೋದು ಬೇಡ. ಇಲ್ಲಿ 4 ಚೈನ್ ಹಾಕಿದ್ದೆಲ್ಲ ಅದ್ರ ಒಳಗಡೆಗೆ ಲಾಕ್ ಮಾಡ್ಕೊಳ್ತೀನಿ. ಲಾಕ್ ಮಾಡಿಕೊಂಡು ದಾರಾನ ಹೀಗೆ ಮೇಲೆ ಎಳ್ಕೊಂಡು ಹೀಗೆ ಬಿಡ್ತೀನಿ. ಇಲ್ಲಿ ಅಲ್ಲಿಂದ ಬೇಸ್ ಮತ್ತೆ ಸೇಮ್ ಬೇಸ್ ಲೈನ್ಗೆ ಹಾಕಿದ್ದೆಲ್ಲ ಅದೇ ಕಲರ್ನ ತಗೊಂಡು ಮತ್ತೆ ಲಾಕ್ ಮಾಡ್ಕೊಳ್ತೀನಿ. 1 ಚೈನ್, ಅಲ್ಲಿಂದ ನೀಡಲ್ ಮೇಲೆ ಒಂದ್ಸಲ ದಾರ ಸುತ್ಕೊಳ್ತೀನಿ. ಈ 2 ಚೈನ್ ಹಾಕಿದ್ದೆಲ್ಲ ಅದ್ರ ಒಳಗಡೆಯಿಂದ ನೀಡಲ್ ಹಾಕಿ ದಾರಾನ ಮೇಲೆ ಎಳ್ಕೊಳ್ತೀನಿ. ನೀಡಲ್ ಮೇಲೆ 3 ದಾರ ಇದೆ. ಈಗ 2ರಲ್ಲಿ 1 2ರಲ್ಲಿ 1 ಆಗ 1 ಡಬಲ್ ಕ್ರೋಶೆ ಆಯ್ತು. ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೊಳ್ತೀನಿ. 2ರಲ್ಲಿ 1 2ರಲ್ಲಿ 1 ಮಾಡ್ಕೊಂಡು ಹೋಗ್ಬೇಕು. ನೋಡಿ ಈ ತರ ಡಬಲ್ ಕ್ರೋಶೆ ಮಾಡ್ಕೊಳ್ತೀನಿ. 2 ಆಯ್ತು, 3 4 5 ಮತ್ತೊಂದು 6 ಡಬಲ್ ಕ್ರೋಶೆ ಮಾಡ್ಕೊಂಡಿದೀನಿ. ಮತ್ತೆ ದಾರ ಮೇಲೆ ಮಾಡ್ಕೊಳ್ತೀನಿ. 1 ಸ್ಮಾಲ್ ಬೀಡ್, ಅಲ್ಲಿಂದ ನೀಡಲ್ ಮೇಲೆ ದಾರ ಸುತ್ಕೊಳ್ತೀನಿ. ಮತ್ತೆ ಡಬಲ್ ಕ್ರೋಶೆ, ಮತ್ತೆ 6 ಡಬಲ್ ಕ್ರೋಶೆ ಮಾಡ್ಕೊಳ್ತೀನಿ. 1 ಇದೀಗ 2 ಹೀಗೇನೆ 6 ಡಬಲ್ ಕ್ರೋಶೆ ಮಾಡ್ಕೋಬೇಕು. 2 ಆಗಿದೆ. 3 4 5 6 ನೋಡಿ ಈ ತರ ಬರುತ್ತೆ. ಅಲ್ಲಿಂದ ಇಲ್ಲಿ 4 ಚೈನ್ ಇದೆ ಅಲ್ವಾ, ನೋಡಿ ಇಲ್ಲಿ ಕಾಣಿಸ್ತಾ ಇದೆ ಅಲ್ವಾ, ಈ 4 ಚೈನ್ಗೆ ಲಾಕ್ ಮಾಡ್ಕೊಳ್ತೀನಿ. ಈಗ ಲಾಕ್ ಆಯ್ತಲ್ವಾ, ಮತ್ತೆ ಚೈನ್ ಹಾಕೊಳ್ತೀನಿ. 1 2 3 4 5 6 7 ನಾನು ಫಸ್ಟ್ 7 ಚೈನೆ ಹಾಕಿದ್ದು, ಈಗಲೂ 7 ಚೈನೆ ಹಾಕೊಳ್ತೀನಿ. ಡಿಸೈನ್ ಅರ್ಥ ಆಗ್ತಾ ಇದೆ ಅಂತ ಅನ್ಕೊಳ್ತಾ ಇದ್ದೀನಿ. ನೋಡಿ ಮೊದಲಿಗೆ ನಾನು ಬೇಸ್ ಲೈನು ಮೊದಲಿಗೆ 5 ಚೈನ್ ಹಾಕೊಂಡಿದ್ದೆ, ಅಲ್ಲಿಂದ ಕೊನೆವರೆಗೂ 4 ಚೈನ್ ಹಾಕೊಂಡೆ. ಬೇಸ್ ಲೈನ್ ಕಂಪ್ಲೀಟ್ ಮಾಡ್ಕೊಂಡೆ ಅಲ್ವಾ. ಈ ಕಲರ್ ಅಲ್ಲಿ ನಾನು ಲಾಕ್ ಮಾಡ್ಕೊಂಡು 7 ಚೈನ್ ಹಾಕೊಂಡು ಲಾಕ್ ಮಾಡ್ಕೊಂಡು ದಾರಾನ ಮೇಲೆ ಎಳ್ಕೊಂಡೆ. ನೆಕ್ಸ್ಟ್ ಬೇಸ್ ಲೈನ್ ಕಲರ್ದೆ ಪುನಃ ತಗೊಂಡು ಲಾಕ್ ಮಾಡ್ಕೊಂಡು ಡಬಲ್ ಕ್ರೋಶೆ ಹಾಕೊಂಡಿದ್ದೀನಿ. ಈಗ 7 ಚೈನ್ ಹಾಕೊಂಡೆ ಅಲ್ವಾ, ದಾರಾನ ಮೇಲೆ ಎಳ್ಕೊಳ್ತೀನಿ. ಎಳ್ಕೊಂಡು ಇದನ್ನ ಹೀಗೆ ಬಿಟ್ಬಿಡ್ತೀನಿ. ಇಲ್ಲಿ ಫಸ್ಟಿಗೆ ಒಂದು ದಾರ ಹಾಕಿದ್ದೆ ಅಲ್ವಾ, ಆ ದಾರಾನ ಬೆರಳಿಗೆ ಸುತ್ಕೊಳ್ತೀನಿ, ದಾರಾನ ಎಳ್ಕೊಳ್ತೀನಿ. ನೋಡಿ ಈ ತರ. ಈಗ ಈ ದಾರಾನ ನೀಡಲ್ ಮೇಲೆ ಒಂದ್ಸಲ ಸುತ್ಕೊಳ್ತೀನಿ. ಇಲ್ಲಿ 7 ಚೈನ್ ಮತ್ತೆ ಬೇಸಲ್ಲಿ 4 ಚೈನ್ ಇದೆ ಅಲ್ವಾ, ಅದ್ರ ಒಳಗಡೆಯಿಂದ ನೀಡಲ್ ಹಾಕಿ ದಾರಾನ ಮೇಲೆ ಎಳ್ಕೊಳ್ತೀನಿ. ಆಗ ನೋಡಿ ನೀಡಲ್ ಮೇಲೆ 3 ದಾರ ಇದೆ, ಅದನ್ನ 2ರಲ್ಲಿ 1 2ರಲ್ಲಿ 1 ಈಗ 1 ಡಬಲ್ ಕ್ರೋಶೆ ಆಯ್ತು. ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೊಳ್ತೀನಿ, ಮತ್ತೆ ಡಬಲ್ ಕ್ರೋಶೆ. ಹೀಗೇನೆ 6 ಮೊದಲಿಗೆ 6 ಡಬಲ್ ಕ್ರೋಶೆ ಮಾಡ್ಕೊಳ್ತೀನಿ. ಈಗ 4 ಆಯ್ತು, 5 6 ಈಗ 6 ಡಬಲ್ ಕ್ರೋಶೆ ಆಯ್ತಲ್ವಾ. ದಾರ ಮೇಲೆ ಮಾಡ್ಕೊಳ್ತೀನಿ. 1 ಬೀಡ್ ಸ್ಮಾಲ್ ಬೀಡ್ ಹಾಕೊಂಡು, ಬೀಡ್ ಲಾಕ್ ಮಾಡೋದು ಬೇಡ,
ಡೈರೆಕ್ಟ್ ಆಗಿ ನೀಡಲ್ ಮೇಲೆ ದಾರ ಸುತ್ಕೊಳ್ತೀನಿ. ಹೀಗೆ ಒಂದು ಡಬಲ್ ಕ್ರೋಶೆ ನೋಡಿ, ಹೀಗೆ 2 ಆಯ್ತು. ಈಗ ಹೀಗೇನೆ ಕಂಪ್ಲೀಟ್ ಮಾಡ್ಕೊಳ್ತೀನಿ. 5 ಆಯ್ತು. ಈಗ 6 ಈ ತರ ಬರುತ್ತೆ. ಡಬಲ್ ಕ್ರೋಶೆ ಹಾಕ್ಬೇಕು, 1 ಬೀಡ್ 3 ಡಬಲ್ ಕ್ರೋಶೆ. ಇಲ್ಲಿ ಲಾಕ್ ಮಾಡ್ಕೊಳ್ತೀನಿ. ಇಲ್ಲಿ 4 ಚೈನ್ ಇದೆ ಅಲ್ವಾ, ಇಲ್ಲಿಗೆ ಲಾಕ್, ಅಲ್ಲಿಂದ 7 ಚೈನ್. 1 2 3 4 5 6 7 ಹಾಕಿ ಇಲ್ಲಿ 4 ಚೈನ್ ಗ್ಯಾಪ್ ಇದೆ ಅಲ್ವಾ, ಲಾಕಿಗೆ ಲಾಕ್ ಮಾಡೋದು ಬೇಡ. ಇಲ್ಲಿ ಗ್ಯಾಪ್ ಇದೆ ನೋಡಿ, ಈ ಗ್ಯಾಪ್ ಒಳಗಡೆ ಲಾಕ್ ಮಾಡ್ಕೊಳ್ತೀನಿ. ಹೀಗೆ ಗ್ಯಾಪ್ ಒಳಗೆ ಲಾಕ್ ಮಾಡಿಕೊಂಡು ದಾರಾನ ಮೇಲೆ ಎಳ್ಕೊಳ್ತೀನಿ. ದಾರಾನ ಮೇಲೆ ಎಳ್ಕೊಂಡು ಇಲ್ಲಿ ಹೀಗೆ ಬಿಡ್ತೀನಿ. ಮತ್ತೆ ಇಲ್ಲಿ ಈ ಚೈನ್ನ ನೀಡಲ್ ಹಾಕಿ ಎಳ್ಕೊಳ್ತೀನಿ. ನೋಡಿ, ಈ ತರ ನೀಡಲ್ ಮೇಲೆ ಒಂದ್ಸಲ ದಾರ ಸುತ್ಕೊಳ್ತೀನಿ. ಇಲ್ಲಿ 4 ಚೈನ್ ಮತ್ತೆ 7 ಚೈನ್ ನೋಡಿ ಕಾಣಿಸ್ತಾ ಇದೆ ಅಲ್ವಾ. ಈ 4 ಮತ್ತೆ 7 ಎರಡನ್ನು ಸೇರಿಸಿ ಈಗ ಡಬಲ್ ಕ್ರೋಶೆ ಮಾಡ್ಕೊಳ್ತೀನಿ. 2ರಲ್ಲಿ 1, 2ರಲ್ಲಿ 1 ಮತ್ತೆ ಡಬಲ್ ಕ್ರೋಶೆ. ಈಗೇನೆ ಮೊದ್ಲು ಏನ್ ಮಾಡಿದ್ದೆ ಸೇಮ್ ಹಾಗೇನೆ ಮಾಡ್ಕೊಂಡು ಹೋಗ್ತೀನಿ. 2 ಆಯ್ತಲ್ವಾ ನೋಡಿ, ಈ ತರ ಬರ್ಬೇಕು. 6 ಡಬಲ್ ಕ್ರೋಶೆ ಮಾಡ್ಕೊಳ್ತೀನಿ. ಈಗ 6 ಡಬಲ್ ಕ್ರೋಶೆ ಹಾಕಿದೀನಿ. ದಾರ ಮೇಲೆ ಮಾಡ್ಕೊಳ್ತೀನಿ. ಈಗ ಇನ್ನೊಂದು ಬೀಡ್, ಸ್ಮಾಲ್ ಬೀಡ್ ಹಾಕೊಳ್ಳೋಣ. ಮತ್ತೆ ಬೀಡ್ ಲಾಕ್ ಮಾಡ್ಕೊಳ್ಳೋದು ಬೇಡ. ನೋಡಿ, ಇಲ್ಲಿ ನೀಡಲ್ ಮೇಲೆ ದಾರ ಸುತ್ಕೊಳ್ತೀನಿ. ಡಬಲ್ ಕ್ರೋಶೆ 6 ಡಬಲ್ ಕ್ರೋಶೆ ಮಾಡ್ಕೋಬೇಕಿಲ್ಲಿ. ಟೋಟಲ್ 12 ಡಬಲ್ ಕ್ರೋಶೆ ಇರುತ್ತೆ. 2 3 4 ಈಗ 6 ನೋಡಿ, 6 ಡಬಲ್ ಕ್ರೋಶೆ ಆಗಿದೆ. ಈ ತರ ಬರುತ್ತೆ ಡಿಸೈನು. ಇಲ್ಲಿ 4 ಚೈನ್ ಇದೆ ಅಲ್ವಾ, ಇಲ್ಲಿ ಈ ದಾರನ ಹಿಂದಕ್ಕೆ ಹಾಕೊಳ್ತೀನಿ. ಇಲ್ಲಿ 4 ಚೈನ್ ಇದೆ ಅಲ್ಲ, ಅದ್ರ ಒಳಗಡೆಯಿಂದ ಹಾಕಿ ಲಾಕ್ ಮಾಡ್ಕೊಳ್ತೀನಿ. ನೋಡಿ, ಈ ತರ ಕಾಣಿಸುತ್ತೆ. ಇದಕ್ಕೆ ಕುಚ್ಚು ಬೇಕು ಅಂತ ಇಲ್ಲ, ಸಿಂಪಲ್ ಆಗಿ ಚೆನ್ನಾಗಿದೆ ಡಿಸೈನು. ಹೀಗೇನೆ ಮಾಡ್ತಾ ಹೋಗ್ಬೇಕು. ಈಗ ಮಾಡಿ ತೋರಿಸ್ತೀನಿ. ಈಗ ನಾನಿಲ್ಲಿ 7 ಚೈನ್ ಹಾಕಿದ್ದೀನಿ. ಇಲ್ಲಿ ಸ್ಯಾರಿ ಹ್ಯಾಂಡ್ ಈ ತರ ಬಂದಾಗ ಇಲ್ಲಿಗೆ ಲಾಕ್ ಮಾಡ್ಕೊಳ್ತೀನಿ. ನೋಡಿ, ಇಲ್ಲಿಗೆ ಲಾಕ್ ಮಾಡ್ಕೊಂಡು ಸಿಂಗಲ್ ಕ್ರೋಶೆ ಹಾಕೊಳ್ತೀನಿ. 2 ಚೈನ್ ಎಕ್ಸ್ಟ್ರಾ ಹಾಕೊಂಡು ನೋಡಿ ಲಾಕ್ ಮಾಡ್ಕೊಂಡು ದಾರ ಮೇಲೆ ಎಳ್ಕೊಳ್ತೀನಿ. ಈ ತರ ಬರುತ್ತೆ. ಇಲ್ಲಿ ದಾರನ ಉದ್ದ ಬಿಟ್ಟಿದೆ ಅಲ್ವಾ, ಅದನ್ನ ಎಳ್ಕೊಳ್ತೀನಿ. ಈಗ ನೋಡಿ, ಈ ತರ ಎಳ್ಕೊಂಡು ನೀಡಲ್ ಮೇಲೆ ದಾರ ಸುತ್ಕೊಳ್ತೀನಿ. ಈ ಗ್ಯಾಪ್ 4 ಮತ್ತೆ 7 ಚೈನ್ ಗ್ಯಾಪ್ ಒಳಗಡೆಯಿಂದ ನೀಡಲ್ ಹಾಕಿ ಈಗ ಡಬಲ್ ಕ್ರೋಶೆ ಮಾಡ್ಕೊಳ್ತೀನಿ. ನೋಡಿ, ಈ ತರ ಬರಬೇಕು. ಮತ್ತೆ ಸೇಮ್ ಇಲ್ಲಿ ಯಾವ ತರ ಮಾಡಿದೆ ಅದೇ ತರ ಮಾಡ್ಕೊಂಡು ಹೋಗ್ತೀನಿ. ಡಬಲ್ ಕ್ರೋಶೆ 6 ಮೊದಲಿಗೆ 6 ಡಬಲ್ ಕ್ರೋಶೆ ಮಾಡ್ಕೊಳ್ತೀನಿ. 3 ಆಯ್ತಲ್ವಾ, 5 6 ನೋಡಿ, ಈ ತರ ಬರ್ಬೇಕು. ನೀಡಲ್ ಮೇಲೆ ದಾರ ಸುತ್ಕೊಳ್ತೀನಿ. ಮತ್ತೆ ಡಬಲ್ ಕ್ರೋಶೆ 6 ಡಬಲ್ ಕ್ರೋಶೆ ಅಂದ್ರೆ ಒಂದು ಗ್ಯಾಪ್ ಒಳಗೆ 12 ಡಬಲ್ ಕ್ರೋಶೆ ಬರಬೇಕು. ಒಂದು ಬೀಡ್ ಕೊನೆಯದಾಗಿ 6 ಡಬಲ್ ಕ್ರೋಶೆ ಆಯ್ತು. ನೋಡಿ, ಈ ತರ ಕಾಣಿಸುತ್ತೆ. ಅಲ್ಲಿಂದ 1 ಚೈನ್ ಎಕ್ಸ್ಟ್ರಾ ಹಾಕೊಳ್ತೀನಿ. ಎಕ್ಸ್ಟ್ರಾ ಹಾಕೊಂಡು ಎಲ್ಲಿ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ತೀನಿ. ನೋಡಿ, ಈ ತರ ನೋಡಿ, ಈ ತರ ಲಾಕ್ ಮಾಡ್ಕೊಳ್ತೀನಿ. ಅಲ್ಲಿಂದ ಪಕ್ಕದಲ್ಲಿ ಇನ್ನೊಂದು ಲಾಕ್, ಅಲ್ಲಿಂದ 2 ಚೈನ್ ಎಕ್ಸ್ಟ್ರಾ ಹಾಕಿ ಕಟ್ ಮಾಡ್ಕೊಳ್ತೀನಿ. ದಾರ ಮೇಲೆ ಎಳ್ಕೊಂಡ್ರೆ ಲಾಕ್ ಆಗುತ್ತೆ. ನೋಡಿ, ಈ ತರ ಕಾಣಿಸುತ್ತೆ ಡಿಸೈನ್. ಇದಕ್ಕೆ ಕುಚ್ಚು ಬೇಕು ಅಂತ ಇಲ್ಲ. ಯಾರಿಗೆ ಕುಚ್ಚು ಇಷ್ಟ ಆಗಲ್ಲ ಈ ತರ ಮಾಡ್ಕೋಬಹುದು. ಈ ತರ ಕಾಣಿಸುತ್ತೆ. ಅಲ್ಲಿಂದ ಎಕ್ಸ್ಟ್ರಾ ದಾರ ಇರೋದನ್ನ ಗಮ್ ಪೇಸ್ಟ್ ಮಾಡ್ಕೊಂಡ್ರೆ ಆಯ್ತು. ಈ ಕಡೆಗೆ ಗಮ್ ಪೇಸ್ಟ್ ಮಾಡ್ಕೊಂಡ್ರೆ ಚೆನ್ನಾಗಿ ಕಾಣಿಸುತ್ತೆ. ಈಗ ಡಿಸೈನ್ ಕಂಪ್ಲೀಟ್ ಮಾಡಿದೀನಿ. ಕಂಪ್ಲೀಟ್ ಆದ್ಮೇಲೆ ಈ ತರ ಕಾಣಿಸ್ತಾ ಇದೆ. ಕುಚ್ಚು ಬೇಡ ಅಂತ ಹೇಳೋರು ಈ ತರ ಸಿಂಪಲ್ ಆಗಿ ಡಿಸೈನ್ ಮಾಡ್ಕೋಬಹುದು. ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಡಿಸೈನು. ತುಂಬಾನೇ ಈಸಿ ಇದೆ. ನೋಡಿ, ಪಕ್ಕದಿಂದ ತೋರಿಸ್ತೀನಿ. ಈ ತರ ಕಾಣಿಸುತ್ತೆ ಡಿಸೈನು. ನೀವು ಒಂದ್ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಹಾಗೇನೆ ಇದಕ್ಕೆ ಚಾರ್ಜ್ ಮಾಡ್ಬೋದು. ಅಂದರೆ 450 ಇಂದ 500 ವರೆಗೂ ಚಾರ್ಜ್ ಮಾಡ್ಬೋದು. ಇದಕ್ಕಿಂತ ಹೆಚ್ಚು ಮಾಡ್ಕೋಬೋದು. ಪ್ಲೇಸ್ ಡಿಪೆಂಡ್ ಆಗುತ್ತೆ. ಹಾಗೇನೆ ಯಾರೆಲ್ಲ ನನ್ನ ವಿಡಿಯೋನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೆ ಡಿಸೈನ್ ಇಷ್ಟ ಆಯಿತು ಅಂದರೆ ಲೈಕ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ, ಹಾಗೇನೆ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೂ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ಮತ್ತೊಂದು ಡಿಫ್ರೆಂಟ್ ಆದ ಡಿಸೈನ್ನೊಂದಿಗೆ ಬರ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು, ಬಾಯ್.